ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. Praise be to the name of our God. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ತಮ್ಮನ್ನ ಈ ದಿನದ ಆರಾಧನೆಗೆ ಸ್ವಾಗತಿಸುವಂತವರಾಗಿದ್ದೇವೆ. Dear beloved in the Lord, we welcome you to our Sunday worship service. ಈ ದಿನದ ಆರಾಧನೆಯನ್ನ ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. We will begin this worship service with a word of prayer. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿರುವಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, our most gracious loving heavenly Father, ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರ. we thank you for this time. ಮತ್ತೊಂದು ಸಾರಿ ನಾವೆಲ್ಲರೂ ನಿನ್ನ ಪಾದ ಸನ್ನಿಧಿಯಲ್ಲಿ ಬರುವಂತೆ ಸಹಾಯ ಮಾಡಿದ್ದೀರಿ, ನಿನಗೆ ವಂದನೆ. We thank you for you have given us the opportunity to come in your presence. ದೇವರೇ, ಈ ದಿನದ ಆರಾಧನೆಯಲ್ಲಿ ನಿನ್ನ ಪ್ರಸನ್ನ ತಿಳಿದು ಬರಲಿ. Let your presence come in our midst. ಹಾಡುಗಳ ಮಧ್ಯದಲ್ಲಿಯೂ ವಾಕ್ಯಗಳ ಮಧ್ಯದಲ್ಲಿ ನಿಮ್ಮ ಆತ್ಮ ಚಲಿಸುವಿಕೆ ಇರಲಿ. Let your Holy Spirit move as we sing songs and as we listen to your word. ಮತ್ತು ಈ ದಿನದ ಆರಾಧನೆ ನಿನಗೆ ಮಹಿಮೆ ತರುವಂತ ರೀತಿಯಲ್ಲಿ ನಡೆಸಿರಿ. And let everything that we do bring glory to you. ನಿನಗೆ ಸ್ತೋತ್ರ. Praise be to you. ಯೇಸು ನಾಮದಲ್ಲಿ ಬೇಡಿದ್ದೇನೆ ತಂದೆ. In Jesus' name we pray. ಆಮೆನ್. Amen.
ದೇವರಿಗೆ ಸ್ತೋತ್ರ ಉಂಟಾಗಲಿ. Praise be to the name of our God. ಪ್ರಿಯರೇ, ಉತ್ತಮ ಹಾಡುಗಳ ಮುಖಾಂತರ ದೇವರನ್ನ ಆರಾಧಿಸಿದ್ದೇವೆ. We have worshipped God with some beautiful songs. ಹೌದು, ನಮ್ಮಲ್ಲಿರುವಂಥ ಬಲಹೀನತೆ ದೇವರ ಆತ್ಮದಿಂದ ಬಲಪಡಿಸುವಂತವನಾಗಿದ್ದಾನೆ. Yes, God will strengthen our weakness through His Holy Spirit. ಯಾಕಂದ್ರೆ ನಮ್ಮ ದೇವರು ಒಳ್ಳೆ ದೇವರಾಗಿದ್ದಾನೆ. Because our God is a good God. ಆತನು ಒಳ್ಳೆಯದನ್ನೇ ಮಾಡುವಂಥ ದೇವರು. And He always does good. ಮತ್ತು ಆ ಒಳ್ಳೆಯ ದೇವರ ವಾಕ್ಯವನ್ನ ನಾವು ಗಮನಿಸುವಾಗ ನಮ್ಮನ್ನು ಆತನು ಎಚ್ಚರಿಸುವಂಥ ದೇವರಾಗಿದ್ದಾನೆ. And when we listen to His word, He always cautions us. ನಾವು ದೇವರ ವಾಕ್ಯದ ಕಡೆ ನಮ್ಮ ಗಮನವನ್ನು ಹರಿಸೋಣ. Let us look to the word. ಈ ದಿನದ ಧ್ಯಾನಕ್ಕಾಗಿ ಆರಿಸಿಕೊಂಡಿರುವಂಥ ಬೈಬಲ್ ಭಾಗ, Today, the passage that we have chosen for meditation, ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 31ನೇ ವಚನ. it's taken from Isaiah chapter 40, verse 31. ನಿಮಗೋಸ್ಕರ ಓದುತ್ತೇನೆ, ಕೇಳಿಸಿಕೊಳ್ಳ್ರಿ. I'll read it for you. ಯೆಹೋವನನ್ನು ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು, ಹದ್ದುಗಳಂತೆ ರೆಕ್ಕೆಗಳನ್ನು ಚಾಚಿಕೊಂಡು ಏರುವರು, ಓಡಿ ದಣಿಯರು, ನಡೆದು ಬಳಲರು. Yet those who wait for the Lord will gain new strength. They will mount up with wings like eagles. They will run and not get tired. They will walk and not become weary. ಪ್ರಿಯರೇ, ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುವಂಥದ್ದಾಗಿದೆ. See, the word of God warns us. ಏನಂದ್ರೆ, ಯೆಹೋವನನ್ನು ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು ಎಂಬುದಾಗಿ. See that those who wait upon the Lord shall gain new strength. ನೋಡ್ರಿ, ದೇವರನ್ನು ನಿರೀಕ್ಷಿಸುವುದರ ಕುರಿತಾಗಿ, ಹೊಸ ಬಲವನ್ನು ಹೊಂದುವುದರ ಕುರಿತಾಗಿ ನಾವು ಈ ದಿನ ಧ್ಯಾನಿಸೋಣ. So the subject that we are going to meditate today is waiting upon the Lord and renewing our strength. ನೋಡ್ರಿ, ಈಗಾಗಲೇ ನಾವು ನೋಡ್ರಿ ಹಾಗೆ ನಾವು ಹೇಗೆ ದೇವರ ಶಕ್ತಿಯನ್ನು ಹೊಂದಬೇಕು ಎಂಬುದನ್ನು ನಾವು ಧ್ಯಾನಿಸೋಣ. So let us meditate how we can renew our strength. ಪ್ರಿಯರೇ, ಈಗಿನ ಪರಿಸ್ಥಿತಿಗಳು ನಮಗೆ ಅನುಕೂಲವಾಗಿಲ್ಲ. See, it is not convenient for us today. ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿಯ ಕಳವಳದಿಂದ ಕೂಡಿದ್ದಾರೆ. Because many are troubled. ಒಂದಲ್ಲ ಒಂದು ರೀತಿಯ ಸಮಸ್ಯೆಯಿಂದ ಕೂಡಿದ್ದಾರೆ. Many people have many kinds of problems. ಒಂದಲ್ಲ ಒಂದು ರೀತಿಯ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. They are facing a lot of difficulties. ಅನೇಕ ಇಕ್ಕಟ್ಟುಗಳು, ಬಿಕ್ಕಟ್ಟುಗಳು ಅವರ ಜೀವಿತದಲ್ಲಿದೆ. There's a lot of difficult situations that they are going through. ಆದರೆ ನನ್ನ ಪ್ರೀತಿಯ ದೇವಜನರೇ, But my beloved, ಇಂಥ ಪರಿಸ್ಥಿತಿಯಲ್ಲಿ ದೇವರು ತಾನೇ ತನ್ನ ವಾಕ್ಯದಿಂದ ನಮ್ಮೆಲ್ಲರನ್ನ ಬಲಪಡಿಸುವಂತವನಾಗಿದ್ದಾನೆ. but God is going to strengthen us through His word. ತನ್ನ ವಾಕ್ಯದ ನಮ್ಮನ್ನು ಎಚ್ಚರಿಸಲು ಸಿದ್ಧನಾಗಿದ್ದಾನೆ. Yes, He is ready to warn us through His word. ಈ ವಾಕ್ಯ ನಮ್ಮೆಲ್ಲರಿಗೆ ಆತ್ಮಿಕವಾಗಿ ಬಲಪಡಿಸುವ ಹಾಗೆ ನಾವು ದೇವರಲ್ಲಿ ಕೇಳಿಕೊಳ್ಳೋಣ. So let us ask God to strengthen us through His word. ಚಿಕ್ಕದಾಗಿ ನಾವು ಪ್ರಾರ್ಥನೆ ಮಾಡಿ ದೇವರ ಬಲವನ್ನು ಹೊಂದಿಕೊಳ್ಳೋಣ. Let us pray a small prayer and then seek God's help. ಪ್ರಾರ್ಥನೆ ಮಾಡೋದಕ್ಕಾಗಿ ಸಹೋದರರನ್ನು ಕೇಳಿಕೊಳ್ಳುತ್ತೇನೆ. ಪರಲೋಕದಲ್ಲಿರುವಂತಹ ನಮ್ಮ ತಂದೆ, ಈ ಸಮಯಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಹೌದು ಕರ್ತನೆ, ನಿನ್ನ ವಾಕ್ಯವನ್ನು ನಾವು ಧ್ಯಾನ ಮಾಡುವಾಗ ದೇವರೇ, ನಿನ್ನ ವಾಕ್ಯದಿಂದ ನಮ್ಮ ಸಂಗಡ ಮಾತನಾಡು. ನಿನ್ನ ವಾಕ್ಯದ ಮೂಲಕ ನಮ್ಮಲ್ಲಿ ಜೀವವನ್ನು ಉಂಟು ಮಾಡು ದೇವರೇ, ಮತ್ತು ನಾವು ಬಲ ಹೊಂದಿ ನಿನ್ನ ಮಹಿಮೆಗೋಸ್ಕರವಾಗಿ ಜೀವಿಸುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ, ಆಮೆನ್. ಆಮೆನ್. ಪ್ರಿಯರೇ, ಮತ್ತು ಓದಿರುವಂಥ ವಾಕ್ಯದ ಕಡೆ ನಮ್ಮ ಗಮನ ಹರಿಸೋಣ. So let us look to the word. ಯೆಹೋವನನ್ನು ನಿರೀಕ್ಷಿಸುವರು ಹೊಸ ಬಲವನ್ನು ಹೊಂದುವರು ಎಂಬುದಾಗಿ. See, those that wait upon the Lord shall renew their strength. ನಾವು ಮೊದಲನೇದಾಗಿ ಇದರಲ್ಲಿ ದೇವರನ್ನ ನಿರೀಕ್ಷಿಸುವುದರ ಕುರಿತಾಗಿ ಕಲಿಯೋಣ. So first of all, let us study about waiting on the Lord. ದೇವರನ್ನ ನಿರೀಕ್ಷಿಸುವುದು ಅಂದರೆ ಏನು? What does it mean to wait on the Lord? ಯಾವ ರೀತಿ ನಾವು ನಿರೀಕ್ಷಿಸಬೇಕು ಎಂಬುದನ್ನು ಕಲಿಯೋಣ. How should we wait for the Lord? ಯಾಕಂದರೆ ಈಗಿನ ಕಾಲದಲ್ಲಿ ಅನೇಕರು ದೇವರ ಮೇಲೆ ನಿರೀಕ್ಷೆ ಇಡದೆ ಜೀವಿಸ್ತಾ ಇದ್ದಾರೆ. See, today many people are living without any hope in God. ಮತ್ತು ದೇವರಿಗಿಂತ ಹೆಚ್ಚಾಗಿ ಮನುಷ್ಯರ ಮೇಲೆ ನಿರೀಕ್ಷೆ ಇಟ್ಟು ಜೀವಿಸ್ತಾ ಇದ್ದಾರೆ. See, their faith and their dependence is not on God but on man. ಅನೇಕ ಯವನಸ್ಥರು ತಮ್ಮ ತಂದೆ ತಾಯಿಗಳ ಮೇಲೆ ನಿರೀಕ್ಷೆ ಇಟ್ಟು ಜೀವಿಸ್ತಾ ಇದ್ದಾರೆ. See, many children put their hope in their parents. ಕೆಲವರು ಕೆಲಸದ ಮೇಲೆ ನಿರೀಕ್ಷೆ ಇಟ್ಟು ಜೀವಿಸ್ತಾ ಇದ್ದಾರೆ. Many people depend upon their work. ಕೆಲವರು ಹಣದ ಮೇಲೆ ನಿರೀಕ್ಷೆ ಇಟ್ಟು ಜೀವಿಸ್ತಾ ಇದ್ದಾರೆ. Many people put their hope in their money. ಇನ್ನು ಕೆಲವರು ವಿಶ್ವಾಸಿಗಳ ಮೇಲೆ ನಿರೀಕ್ಷೆ ಇಟ್ಟು ಜೀವಿಸ್ತಾ ಇದ್ದಾರೆ. Many others put their hope in other believers. ಆದರೆ ದೇವರ ವಾಕ್ಯವು ನಮಗೆ ಎಚ್ಚರಿಸ್ತಾ ಇದೆ. But the word of God warns us. ನಾವು ದೇವರ ಮೇಲೆ ನಿರೀಕ್ಷೆ ಇಟ್ಟು ಜೀವಿಸಬೇಕು.
ನಿರೀಕ್ಷಿಸಬೇಕಾಗಿದೆ. that we must wait for the Lord. ದೇವರ ಮೇಲೆ ನಿರೀಕ್ಷೆ ಇಟ್ಟು ನಾವು ಜೀವಿಸುವುದರ ಪ್ರತಿಫಲ ಏನು ಎಂಬುದು ದೇವರ ವಾಕ್ಯ ನಮಗೆ ಕಲಿಸುವಂತದಾಗಿದೆ. And what happens when we put our hope in the Lord? That is what the word of God teaches us. ನೋಡಿ, ಯಾವಾಗ ನಾವು ದೇವರನ್ನು ನಿರೀಕ್ಷಿಸುತ್ತೇವೋ, See, when we wait for the Lord, ಆಗ ನಮ್ಮಲ್ಲಿ ಹೊಸ ಬಲ ಬರುವಂತದಾಗಿದೆ. then we will gain new strength. ನಾವು ದೇವರನ್ನು ನಿರೀಕ್ಷಿಸುವಾಗ When we wait for the Lord, ನಮ್ಮಲ್ಲಿ ಹೊಸ ಶಕ್ತಿ ಬರುವಂತದಾಗಿದೆ. see, we receive new strength. ನಾವು ದೇವರನ್ನು ನಿರೀಕ್ಷಿಸುವಾಗ When we wait for the Lord, ನಮ್ಮಲ್ಲಿ ಹೊಸ ಆಶೀರ್ವಾದಗಳು ಬಿಡುಗಡೆ ಆಗುವಂತದಾಗಿದೆ. see, many blessings are released in our lives. ನಾವು ದೇವರ ಮೇಲೆ ನಿರೀಕ್ಷಿಸುವಾಗ When we wait for the Lord, ದೇವರು ಹೊಸ ಪ್ರಕಟಣೆಯೊಂದಿಗೆ ಮಾತನಾಡುವಂತನಾಗಿದ್ದಾನೆ. God gives us new revelations. ನಾವು ದೇವರನ್ನು ನಿರೀಕ್ಷಿಸುವಾಗ When we wait for the Lord, ಹೊಸ ಕಾರ್ಯಗಳು ನಮ್ಮಲ್ಲಿ ಪ್ರಾರಂಭವಾಗುವಂತದಾಗಿದೆ. new work will begin in us. ದೇವರು ತಾನೇ ಆ ಕಾರ್ಯಗಳು ನಮ್ಮಲ್ಲಿ God ಮಾಡುವಂತನಾಗಿದ್ದಾನೆ. himself will work in us. ಅದಕ್ಕಾಗಿ ನಾವು ದೇವರ ಮೇಲೆ ನಿರೀಕ್ಷೆ ಇಡಬೇಕು. Therefore we must hope in the Lord. ಯಾರು ದೇವರನ್ನ ನಿರೀಕ್ಷಿಸುತ್ತಾರೋ Those who wait for the Lord, ಅಂಥವರು ಮಾತ್ರ ಅವರ ಜೀವಿತದಲ್ಲಿ ಈ ರೀತಿಯ ಕಾರ್ಯಗಳನ್ನು ಅನುಭವಿಸುವಂತವರಾಗಿದ್ದಾರೆ. only such people can experience these works of the Lord. ನೋಡಿ, ಕೀರ್ತನೆ ಭಾಗಕ್ಕೆ ನಾವು ಬಂದಾಗ When we look at Psalm, ಕೀರ್ತನೆ 23ನೇ ಅಧ್ಯಾಯದ 3ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. see in Psalm 23 verse 3 it says, ನನ್ನ ಪ್ರಾಣವನ್ನು ಉಜ್ಜೀವಿಸ ಮಾಡಿ ತನ್ನ ಹೆಸರಿಗೆ ತಕ್ಕಂತೆ ನೀತಿ ಮಾರ್ಗದಲ್ಲಿ ನನ್ನನ್ನು ನಡೆಸು ಎಂಬುದಾಗಿ. He renews my strength, he guides me along right paths, bringing honor to his name. ನೋಡಿ, ಇನ್ನೊಂದು ವರ್ಷ ನೋಡುತ್ತೇವೆ, ನಮಗೆ ದೇವರು ನಮ್ಮ ಬಲವನ್ನು ನವೀಕರಿಸುತ್ತಾನೆ ಎಂಬುದಾಗಿ. See, it says here, he renews my strength. ನೋಡಿ, ನಮ್ಮ ಬಲವನ್ನು ಆತನು ನವೀಕರಿಸುವಂತ ದೇವರಾಗಿದ್ದಾನೆ. He is a God who renews our strength. ಯಾಕಂದ್ರೆ ನಮ್ಮಲ್ಲಿ ಬಲವಿದೆ, ಆದ್ರೆ ಆ ಬಲದಲ್ಲಿ ಶಕ್ತಿ ಇಲ್ಲ. See, we have strength, but there is no ability in it. ಯಾರು ದೇವರ ಬಳಿಗೆ ಬಂದು ದೇವರೇ ನನ್ನಲ್ಲಿ ಬಲವಿಲ್ಲ ಎಂಬುದಾಗಿ ಕೇಳಿಕೊಳ್ಳುತ್ತಾರೋ, ದೇವರೇ ಅವರಿಗೆ ತನ್ನ ಶಕ್ತಿಯನ್ನು ಕೊಡುತ್ತಾನೆ. See, those who come to God and say, God, I do not have strength, then God will strengthen them. ಮತ್ತು ದೇವರಿಗೆ ಬಂದು ದೇವರೇ ನನ್ನಲ್ಲಿರುವಂತಹ ಬಲವನ್ನ ನವೀಕರಿಸು ಎಂಬುದಾಗಿ ಕೇಳುತ್ತಾರೋ, ದೇವರವರಿಗೆ ಆ ಹೊಸ ಬಲವನ್ನು ಕೊಡುವಂತನಾಗಿದ್ದಾನೆ. See, when we come to God and ask him, God, renew my strength, then God renews our strength. ಯಾರು ದೇವರಿಂದ ಹೊಸ ಬಲವನ್ನು ಹೊಂದುತ್ತಾರೋ, those who receive that new strength from God, ಅವರು ತಮ್ಮ ಜೀವಿತದಲ್ಲಿ ಈ ರೀತಿಯಾಗಿ ಹೇಳುವಂತವರಾಗಿದ್ದಾರೆ. they say like this. ಅದು ಕೀರ್ತನೆ ಭಾಗದ 28ನೇ ಅಧ್ಯಾಯದಲ್ಲಿ ಓದುತ್ತೇವೆ. We read that in Psalm 28. 28ನೇ ಅಧ್ಯಾಯದ 7ನೇ ವಚನಕ್ಕೆ ಬಂದಾಗ In verse 7 we read, ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, it says here, ಯೆಹೋವನು ನನಗೆ ಗುರಾಣಿಯೂ ಬಲವೂ ಆಗಿದ್ದಾನೆ, ನಾನು ಆತನಲ್ಲಿ ಭರವಸವಿಟ್ಟೆನು, ನನಗೆ ಸಹಾಯವು ಉಂಟಾಯಿತು, ಆದ ಕಾರಣ ಹೃದಯವು ಹರ್ಷಿಸುವುದು, ಕೀರ್ತನ ರೂಪವಾಗಿ ಆತನನ್ನು ಸ್ತುತಿಸುವೆನೆಂಬುದಾಗಿ. it says here, the Lord is my strength and my shield, my heart trusts in him and I am helped. My heart trusts in him and I am helped, therefore my heart exalts, and with my song I shall thank him. ನೋಡಿ, ಇಲ್ಲಿ ಕೀರ್ತನ ಹೇಳುವಂಥದ್ದು ಯೆಹೋವನೇ ನನಗೆ ಬಲವು ಎಂಬುದಾಗಿ. See, the psalmist says, the Lord is my strength. ಮತ್ತೆ ಹೇಳ್ತಾನೆ ಯೆಹೋವನೇ ನನಗೆ ಗುರಾಣಿ ಎಂಬುದಾಗಿ. And he says, the Lord is my shield. ಯೆಹೋವನೇ ನನ್ನ ಸಹಾಯಕನು ಎಂಬುದಾಗಿ. He says, the Lord is my help. ಈ ರೀತಿಯಾಗಿ ಆತನು ದೇವರಿಗೆ ಕೀರ್ತಿಸುವುದನ್ನ ಸ್ತುತಿಸುವುದನ್ನು ಇಲ್ಲಿ ಗಮನಿಸುತ್ತೇವೆ. So we see that this is how he praises God. ಆತನು ಈ ರೀತಿಯಾಗಿ ಸ್ತುತಿಸಲು ಕಾರಣವೇನು? What is the reason for him to praise like this? ಯಾಕಂದ್ರೆ ಆತನು ದೇವರ ಬಲವನ್ನ ಗ್ರಹಿಸಿಕೊಂಡಿದ್ದ. Because he experienced the strength of God. ದೇವರ ಬಲ ಏನಾಗಿದೆ ಎಂಬುದನ್ನು ಆತ ಚೆನ್ನಾಗಿ ತಿಳಿದುಕೊಂಡಿದ್ದ. See, he knew what the strength of God was. ಅದಕ್ಕಾಗಿ ಈತನು ಇಲ್ಲಿ ಕೀರ್ತನೆಗಾರರು ಬಹಳ ಎಚ್ಚರಿಕೆಯಿಂದ ಸಂತೋಷದಿಂದ ಆತನ ಪದ್ಯದ ರೂಪದಲ್ಲಿ ಬರಿತಾ ಇದ್ದಾನೆ. And so the psalmist writes it as a psalm to explain about God's strength. ಪ್ರಿಯರೇ, ಅದೇ ಕೀರ್ತನೆ 33ನೇ ಅಧ್ಯಾಯಕ್ಕೆ ಬಂದಾಗ if you come to Psalm 33, 16ರಿಂದ 18ನೇ ವಚನಕ್ಕೆ ಬಂದಾಗ in verses 16 to 18, ಇಲ್ಲಿ ನಮಗೆ ಕೆಲವು ಎಚ್ಚರಿಕೆಯ ಮಾತುಗಳನ್ನು ಕೀರ್ತನೆಗಾರನು ಹೇಳ್ತಾ ಇದ್ದಾನೆ. we read some words of warning here. ಇಲ್ಲಿ ಏನಂದ್ರೆ, it says here, 16 ಮತ್ತು 17 ವಚನಕ್ಕೆ ಬಂದಾಗ, ಮಹಾಸೇನಾ ಬಲದಿಂದಲೇ ಯಾವ ಅರಸನಿಗೂ ಜಯವಾಗುವುದಿಲ್ಲ, ಯಾವ ಶೂರನು ಅಧಿಕವಾದ ಭುಜಬಲದ ದೆಸೆಯಿಂದ ಸುರಕ್ಷಿತನಾಗುವುದಿಲ್ಲ ಎಂಬುದಾಗಿ. see, the king is not saved by a mighty army, a warrior is not delivered by great strength, a horse is a false hope for victory, nor does it deliver anyone by its great strength. ನೋಡಿ, ನಾವು 18ನೇ ವಚನಕ್ಕೆ ಬಂದಾಗ in verse 18, ಯೆಹೋವನಾದರೂ ತನ್ನಲ್ಲಿ ಭಯಭಕ್ತುಳ್ಳವರನ್ನ ಕಟಾಕ್ಷಿಸುತ್ತಾನೆ, ತನ್ನ ಕೃಪೆಯನ್ನ ನಿರೀಕ್ಷಿಸುವವರನ್ನ ಲಕ್ಷಿಸುತ್ತಾನೆ.
It says here, the eye of the Lord is on those who fear him, on those who hope for his loving kindness. ಪ್ರಿಯರೇ, ನಮ್ಮ ಜೀವ ರಕ್ಷಣೆಗಾಗಿ ನಾವು ಯಾವುದನ್ನ ನಿರೀಕ್ಷಿಸಿಕೊಂಡಿದ್ದೇವೆ? So what are we hoping for our salvation? ಇಲ್ಲಿ ದೇವರ ವಾಕ್ಯ ಹೇಳುವಂಥದ್ದು ತನ್ನ ಕೃಪೆಯನ್ನ ನಿರೀಕ್ಷಿಸುವವರನ್ನ ಆತನು ಲಕ್ಷಿಸುತ್ತಾನೆ ಎಂಬುದಾಗಿ. It says here, on those who hope for his loving kindness, such people God saves. ನಾವು ಯಾವುದರ ಮೇಲೆ ಅವಲಂಬನೆಯಾಗಿದ್ದೇವೆ? So who are we dependent on? ನಾವು ಯಾರ ಮೇಲೆ ಅವಲಂಬನೆಯಾಗಿದ್ದೇವೆ? On whom are we dependent? ಇದು ಬಹಳ ದೊಡ್ಡ ಪ್ರಶ್ನೆ ನಾವು Because this ಮಾಡಿಕೊಳ್ಳಬೇಕಾಗಿದೆ. is a very important question. ಯಾಕಂದ್ರೆ ನಾವು ಅವಲಂಬನೆಯಾಗಿದ್ದೇವೆ, Yes, we are dependent. ನಾವು ನಿರೀಕ್ಷೆಯಿಂದ ಜೀವಿಸ್ತಾ ಇದ್ದೇವೆ. Yes, we are living in hope. ಆದರೆ ಯಾರ ಮೇಲೆ ಅವಲಂಬನೆಯಾಗಿದ್ದೇವೆ, ಯಾರನ್ನ ನಿರೀಕ್ಷಿಸ್ತಾ ಇದ್ದೇವೆ ಎಂಬುದು ಬಹಳ ಪ್ರಾಮುಖ್ಯವಾಗಿದೆ. It is important that on whom are we dependent and on whom we have faith. ನಾವು ಕೀರ್ತನೆ 46ನೇ ಅಧ್ಯಾಯಕ್ಕೆ ಬಂದಾಗ When we come to Psalm 46, ಮೊದಲನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, in verse 1, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. it says here, God is our refuge and strength, a very present help in trouble. ನೋಡ್ರಿ, ದೇವರು ವಾಕ್ಯ ಹೇಳುವಂಥದ್ದು, ದೇವರು ನನಗೆ ಆಶ್ರಯವು ದುರ್ಗವಾಗಿದ್ದಾನೆ. It says here, God is our refuge and strength, ಮತ್ತು ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು ಎಂಬುದಾಗಿ. and a very present help in trouble. ಪ್ರಿಯರೇ, ಹಾಗಾದರೆ ನಮಗೆ ಯಾವ ಸಮಯದಲ್ಲಿ ದೇವರ ಸಹಾಯ ಬೇಕು? So when do we need the help of God? ಎಲ್ಲಾ ಸಮಯದಲ್ಲಿ ಬೇಕು, Every time we need his ಆದರೆ help, ವಿಶೇಷವಾಗಿ ಇಕ್ಕಟ್ಟಿನಲ್ಲಿ, ಸಂಕಟದಲ್ಲಿ. especially during the time of trouble. ಹಾಗಾದ್ರೆ ನಮಗೆ ಇಕ್ಕಟ್ಟು ಬರಬೇಕು ಅಥವಾ ಬರಬಾರದು? So should trouble come or should it not come? ಹಾಗಾದ್ರೆ ಈಗ ಬಂದಿರುವಂತ ಇಕ್ಕಟ್ಟು ಇದು ಒಳ್ಳೆಯದಕ್ಕೋ ಅಥವಾ ಕೆಟ್ಟದಕ್ಕೋ? The trouble that we are facing now, is it good or is it bad? ಸೊ ಈ ಒಂದು ಇಕ್ಕಟ್ಟಿನಲ್ಲಿ ನಾವು ದೇವರನ್ನು ಕೊಂಡಾಡ್ತಾ ಇದ್ದೀವಾ? Are we praising him during this troubled times? ದೇವರ ವಾಕ್ಯ ನಮಗೆ ಎಚ್ಚರಿಸುವ ಹಾಗೆ, As God's word has warned us, ಇಕ್ಕಟ್ಟಿನಲ್ಲಿಯೂ ದೇವರು ನಮಗೆ ಸಹಾಯಕನಾಗಿದ್ದಾನೆ ಎಂಬುದನ್ನು ನೆನಪು we ಮಾಡಿಕೊಳ್ಳಬೇಕಾಗಿದೆ. must remember that God is our refuge and strength and a very present help in trouble. ನೋಡಿ, ಕೀರ್ತನೆ ನಾವು 84ನೇ ಅಧ್ಯಾಯಕ್ಕೆ ಬರೋಣ. Let's look at Psalm chapter 84. 5ರಿಂದ 7ನೇ ವಚನ ಓದುವಾಗ Psalm 84 verses 4 and 5. ಇಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, It says here, ನಿನ್ನಲ್ಲಿ ಬಲವನ್ನು ಹೊಂದುವ ಮನುಷ್ಯನು ಧನ್ಯನು, ಅವನು ಯಾತ್ರಾಪರನಾಗಿ ಕಣ್ಣೀರ ತಗ್ಗನ್ನು ದಾಟುವಾಗ ಅಲ್ಲಿ ಹೊರೆತಗಳನ್ನು ತೋಡಿ ನೀರಿನ ಸ್ಥಳವಾಗಿ ಮಾಡುತ್ತಾನೆ, ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸುವುದು. see, it says here, how blessed is the man whose strength is in you, in whose heart are the highways to Zion. Passing through the valley of Baca, they make it a spring. ಮತ್ತು 7ನೇ ವಚನಕ್ಕೆ ಬಂದಾಗ, In verse 7, ಅವರು ಹೆಚ್ಚೆಚ್ಚಾಗಿ ಬಲವನ್ನು ಹೊಂದಿ ಚಿಯೋನ್ ನಗರಿಯಲ್ಲಿ ದೇವರ ಸನ್ನಿಧಿಯಲ್ಲಿ ಸೇರಿಕೊಳ್ಳುತ್ತಾರೆ ಎಂಬುದು ನೋಡುತ್ತೇವೆ. they go from strength to strength, every one of them appears before God in Zion. ನೋಡ್ರಿ ಪ್ರಿಯರೇ, ದೇವರ ವಾಕ್ಯ ಹೇಳುವಂಥದ್ದು ದೇವರಿಂದ ಬಲ ಹೊಂದಿರುವಂತಹ ಮನುಷ್ಯನೇ ಧನ್ಯನೆಂಬುದಾಗಿ. See, those who receive strength from God is the blessed person. ನೋಡ್ರಿ, ನಾವು ದೇವರಿಂದ ಬಲ ಹೊಂದಬೇಕಾದರೆ ನಾವು ದೇವರ ಸನ್ನಿಧಿಯಲ್ಲಿ ಹೋಗಿ ಬೇಡದಾಗ ಮಾತ್ರ ಬಲ ಹೊಂದುತ್ತೇವೆ. See, if you want to receive strength from God, then you have to go in his presence and ask him to strengthen you. ಬೇರೆ ಅನೇಕ ಸಾರಿ ನಾವು ದೇವರ ಬಲವನ್ನ ನೋಡದೆ ಇರುತ್ತೇವೆ. Many times we don't experience God's strength in our lives. ಅನೇಕ ಸಾರಿ ನಾವು ದೇವರ ಸಹಾಯವನ್ನ ಕೇಳದೆ ಇರುತ್ತೇವೆ. Many times we don't seek his help. ಇದರ ಬದಲಾಗಿ ನಾವು ಮನುಷ್ಯರ ಬಲವನ್ನು ನೋಡುವಂತರಾಗಿದ್ದೇವೆ. Instead we look to man. ಮತ್ತು ಮನುಷ್ಯರ ಸಹಾಯವನ್ನು ಬಯಸುವಂತರಾಗಿದ್ದೇವೆ. We expect them to help us. ಇಂಥ ಜೀವಿತದಲ್ಲಿ ಜೀವಿಸುತ್ತಿರುವಂತಹ ಪ್ರತಿಯೊಬ್ಬ ಮನುಷ್ಯರು, And those who live this kind of life, ತಮ್ಮ ಕಣ್ಣುಗಳನ್ನ ದೇವರ ಕಡೆ ಎತ್ತಿ ನೋಡಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾನೆ. God desires that such people will lift up their eyes and look to him. ಯಾರು ದೇವರ ಕಡೆ ನೋಡುತ್ತಾರೋ ಅವರಿಗೆ ವಿಶೇಷ ಸಹಾಯವನ್ನ ಮಾಡ್ತೀನಿ ಎಂಬುದು ದೇವರ ವಾಕ್ಯ ಹೇಳ್ತಾ ಇದೆ. See, the word of God says that those who look up to me, I will help them. ಮತ್ತು ಅವರು ಹೆಚ್ಚೆಚ್ಚಾಗಿ ಬಲವನ್ನು ಹೊಂದುತ್ತಾರೆ And ಎಂಬುದಾಗಿ. they will go from strength to strength. ಹೌದು ಪ್ರಿಯರೇ, ಹೆಚ್ಚಾದ ಬಲವನ್ನು ಹೊಂದಬೇಕಾದ್ರೆ ನಾವು ದೇವರ ಬಳಿಗೆ ಬರಬೇಕು. So if you want to receive more strength, then you must come to God. ಹೆಚ್ಚೆಚ್ಚಾದ ಬಲವನ್ನು ಕೊಡಲು ದೇವರೇ ಶಕ್ತನಾಗಿದ್ದಾನೆ. Because God alone can give us more strength. ನಾವು ಯೆಶಾಯನ ಪ್ರವಾದನೆ ಗ್ರಂಥಕ್ಕೆ ಬರೋಣ. Let us look at the book of Isaiah, 31ನೇ ಅಧ್ಯಾಯ, chapter 31. ನಾವು 1ನೇ ವಚನವನ್ನು ಓದೋಣ. Let's read verse 1. ಅಯ್ಯೋ, ಸಹಾಯಕ್ಕಾಗಿ ಐಗುಪ್ತ್ಯವನ್ನು ಸೇರಿ
ಅಶ್ವಬಲವನ್ನು ಆಶ್ರಯಿಸುವ ಗತಿ ಏನು ಹೇಳಲಿ? ರಥಗಳು ಬಹಳವೆಂದು ಅವುಗಳಲ್ಲಿ ನಂಬಿಕೆಟ್ಟ ಸವಾರರು ಬಹು ಬಲಿಷ್ಠರೆಂದು ಅವರ ಮೇಲೆ ಭರವಸೆ ಇಡುತ್ತಾರೆ. ಆದರೆ ಇಸ್ರಾಯೇಲರ ಸದಮಲ ಸ್ವಾಮಿಯ ಕಡೆಗೆ ದೃಷ್ಟಿ ಇಳಿಸುವುದಿಲ್ಲ, ಯೆಹೋವನನ್ನು ಆಶ್ರಯಿಸುವುದಿಲ್ಲ. See, it says here, woe to those who go down to Egypt for help and rely on horses, and trust in chariots because they are many, and in horsemen because they are very strong, but they do not look to the Holy One of Israel, nor seek the Lord. ನೋಡ್ರಿ, ದೇವರು ವಾಕ್ಯ ಹೇಳುವಂಥದ್ದು ಸಹಾಯಕ್ಕಾಗಿ ಐಗುಪ್ತರ ಅಶ್ವಬಲವನ್ನು ಆಶ್ರಯಿಸುವ ಗತಿ ಏನು ಹೇಳಲಿ ಎಂಬುದಾಗಿ. See, it says here, woe to those who go down to Egypt for help. ನೋಡ್ರಿ, ಈ ಇಸ್ರಾಯೇಲರ ಸಹಾಯಕ್ಕಾಗಿ ಅವರ ಮೇಲೆ ನಂಬಿಕೆ ಇಟ್ಟುವಂಥ ಗತಿ ಏನು ಹೇಳಲಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. See, it says here, those who depend upon Egypt for help, God says, woe to such people. ಸೊ ಇನ್ನೊಂದು ಕಡೆ ನಾವು ಕೂಡ ಇತರ ಬಲಿಷ್ಠರಾದರ ಮೇಲೆ ಬಲವನ್ನು ಇಡುವುದಾದ್ರೆ ನಮ್ಮ ಗತಿ ಏನು ಹೇಳಲಿ ಎಂಬುದಾಗಿ ದೇವರ ವಾಕ್ಯ ಎಚ್ಚರಿಸ್ತಾ ಇದೆ. So, in other words, God's word says, woe are we if we look to man. ಮತ್ತು ನೋಡುತ್ತೇವೆ ಅಲ್ಲಿ ಎರಡನೇ ಭಾಗದಲ್ಲಿ ಬಂದಾಗ ಅವ್ರು ಏನಂದ್ರೆ ಸವಾರರು ಬಲಿಷ್ಠರೆಂಬುದಾಗಿ ಅವ್ರ ಮೇಲೆ ಭರವಸೆ ಇಟ್ಟಿದ್ರು. So they trusted in chariots because they were many. ನೋಡ್ರಿ, ನಾವು ಕೂಡ ಬಲಿಷ್ಠರ ಮೇಲೆ ನಾವು ಭರವಸೆ ನಂಬಿಕೆ ಇಟ್ಟು ಜೀವಿಸ್ತಾ ಇದ್ದೀವಿ. So many times even we put our faith in the many. ಆದ್ರೆ ನಾವು ದೇವರ ಕಡೆ ಮಾತ್ರ ದೃಷ್ಟಿ ಇಡ್ತಾ ಇಲ್ಲ. But we are not looking to God. ದೇವರನ್ನ ಆಶ್ರಯಿಸಿಕೊಳ್ತಾ ಇಲ್ಲ. We are not looking to Him as our security. ಪ್ರಿಯರೇ, ನಾವು ದೇವರನ್ನ ಆಶ್ರಯಿಸಿಕೊಳ್ಳಬೇಕಾಗಿದೆ. Yes, we must look to the Lord as our refuge. ನೋಡ್ರಿ, ಇಲ್ಲಿ ನಿಮಗೆ ಒಂದು ಉದಾಹರಣೆ ಹೇಳಲು ಇಷ್ಟಪಡುತ್ತೇನೆ. I would like to tell you an illustration. ನಿಮ್ಗೆಲ್ಲರಿಗೂ ಗೊತ್ತು ಮೋಸೆ. You all know about Moses. ಮೋಸೆ ಇದನ್ನ ಗ್ರಹಿಸಿಕೊಂಡಿದ್ದ. See, Moses knew this. ಮೋಸೆ ಐಗುಪ್ತವನ್ನ ಆಶ್ರಯಿಸಿಕೊಳ್ಳಲಿಲ್ಲ. See, he did not depend on Egypt. ಐಗುಪ್ತದ ಆಸ್ತಿಯ ಹಣದ ಮೇಲೆ ಅಧಿಕಾರದ ಮೇಲೆ ಅವನು ಮನಸ್ಸಿಡಲಿಲ್ಲ. See, he did not put his faith in the wealth and riches of Egypt. ಆತನು ದೇವರ ಮೇಲೆ ಭರವಸೆ ಇಟ್ಟಿದ್ದ. He put his trust in the Lord. ನೋಡ್ರಿ, ದೇವರ ಮೇಲೆ ಭರವಸೆ ಇಟ್ಟಿದ್ದರಿಂದ ಆತನಲ್ಲಿ ಹೊಸ ಬಲ ಬಂತು. And because he put his trust in the Lord, he was renewed in his strength. ನೋಡ್ರಿ, ಅವನು ಹೊಸ ಬಲವನ್ನು ನೋಡೋದಕ್ಕಿಂತ ಮುಂಚೆ ಅವನಲ್ಲಿರುವಂತಹ ಹಳೆಯ ಬಲವನ್ನು ನೋಡೋಣ. Before we look at his new strength, let us look at his old strength. ಐಗುಪ್ತ ದೇಶದಲ್ಲಿದ್ದಾಗ ಎಂಥ ಬಲವನ್ನಲ್ಲಿತ್ತು? See, when he was in Egypt, what kind of strength he had? ಅದನ್ನು ಅಪೊಸ್ತಲರ ಕಾರ್ಯದಲ್ಲಿ ಬರೆಯಲ್ಪಟ್ಟಿದೆ. It is written in the book of Acts, 7ನೇ ಅಧ್ಯಾಯ chapter 7, 22ನೇ ವಚನ. verse 22. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 22ನೇ ವಚನ. The Acts of Apostles, chapter 7, verse 22. ಮೋಸೆಯು ಐಗುಪ್ತ ದೇಶದವರ ಸರ್ವ ವಿದ್ಯೆಗಳಲ್ಲಿಯೂ ಉಪದೇಶ ಹೊಂದಿ ಮಾತುಗಳಲ್ಲಿಯೂ ಕಾರ್ಯಗಳಲ್ಲಿಯೂ ಸಮರ್ಥನಾದನು. It says here, Moses was educated in all the learning of the Egyptians, and he was a man of power in words and deeds. ಅವನಿಗೆ 40 ವರ್ಷ ತುಂಬುತ್ತಾ ಇರಲು ಇಸ್ರಾಯೇಲ್ ವಂಶದರ ತನ್ನ ಸಹೋದರನ ನೋಡಬೇಕೆಂಬ ಆಸೆ ಅವನ ಹೃದಯದಲ್ಲಿ ಹುಟ್ಟಿತ್ತು. And when he was approaching the age of 40, it entered his mind to visit his brethren, the sons of Israel. ಇಲ್ಲಿ ಸಂಕ್ಷಿಪ್ತವಾಗಿ ಆತನ ಕುರಿತಾಗಿ ಇಲ್ಲಿ ಮಾತನಾಡ್ತಾ ಇದೆ. So briefly, here it speaks about Moses. ನಾವು 30 ವಚನಕ್ಕೆ ಬಂದಾಗ, And when we come to verse 30, 40 ವರ್ಷ ತುಂಬಿದ ಮೇಲೆ ದೂತನು ಸೀನಾಯಿ ಬೆಟ್ಟದ ಅಡವಿಯಲ್ಲಿ ಮುಳ್ಳಿನ ಪೊದೆಯಲ್ಲಿ ಉರಿಯುವ ಬೆಂಕಿಯಲ್ಲಿ ಅವನಿಗೆ ಕಾಣಿಸಿಕೊಂಡನು. after 40 years had passed, an angel appeared to him in the wilderness of Mount Sinai in the flame of a burning thorn bush. ನೋಡ್ರಿ, ಇಲ್ಲಿ ಮೊದಲನೇದಾಗಿ ನೋಡಿದ್ರೆ ಐಗುಪ್ತ ದೇಶದವನಿಗೆ ಸರ್ವ ವಿದ್ಯೆ ಇತ್ತು. See, earlier we saw that he had all the learning of the Egyptians. ಎಲ್ಲ ಮಾತುಗಳು ಬರ್ತಾ ಇತ್ತು. Yes, he was a man of power in words and deeds. ಎಲ್ಲಾ ಕಾರ್ಯಗಳನ್ನ ನಡೆಸುವಂತ ಸಾಮರ್ಥ್ಯ ಇತ್ತು. Yes, he had all the ability. ಆದ್ರೆ ಯಾವಾಗ ತನ್ನ ದೇವರ ಮುಂದೆ ಬಂದನು, But when he came to God, 32ನೇ ವಚನದಲ್ಲಿ in verse 32, ಹೀಗೆ ಬರೆಯಲ್ಪಟ್ಟ, ನಾನು ನಿನ್ನ ಪಿತೃಗಳ ದೇವರು, ಅಬ್ರಹಾಮನ, ಇಸಾಕನ, ಯಾಕೋಬರ ದೇವರು ಎಂದು ಕರ್ತನ ಶಬ್ದ ಉಂಟಾಯಿತು. And it says here, I am the God of your fathers, the God of Abraham and Isaac and Jacob. Moses shook with fear and would not venture to look. ಮತ್ತು ಆಗ ಅವನು ನೋಡುತ್ತೇವೆ, ಮೋಸೆ ನಡುಗುತ್ತಾ ಸ್ಥಿರವನಾಗಿ ನೋಡೋದಕ್ಕೆ ಧೈರ್ಯ ಇಲ್ಲದವನಾದನೆಂಬುದನ್ನು ನೋಡುತ್ತೇವೆ. Yeah, it says here, Moses shook with fear and would not venture to look. ನೋಡ್ರಿ, ಅವನ ಶಕ್ತಿ, ಅವನ ಸಾಮರ್ಥ್ಯ ಯಾವುದು ಕೂಡ ಕೆಲಸಕ್ಕೆ ಬರ್ತಾ ಇಲ್ಲ. See, his strength or his ability is of no use now. ಯಾವಾಗ ತನ್ನ ದೇವರನ್ನು ನೋಡಿದನು, But when he looked to God, ತನ್ನ ದೇವರ ಮುಂದೆ ತನ್ನ ತಗ್ಗಿಸಿ
ತಗ್ಗಿಸಿಕೊಂಡನು, when he humbled himself before God, ದೇವರ ಮುಂದೆ ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಟ್ಟನು, when he committed himself to God, ದೇವರು ಅವನಿಗೆ ತನ್ನ ಬಲ ಕೊಟ್ಟ. God gave him his strength. ಆಗ ಆತನು ಐಗುಪ್ತ ದೇಶದ ಇಸ್ರಾಯೇಲನ್ನು ಬಿಡಿಸಿದನೆಂಬ ನೋಡುತ್ತೇವೆ. Then he was able to deliver the Israelites from the land of Egypt. 40 ವರ್ಷ ಅವರನ್ನು ಅರಣ್ಯದಲ್ಲಿ ನಡೆಸುವಂತ ಅಧಿಕಾರ ದೇವರನಿಗೆ ಕೊಟ್ಟ. God gave him the authority to lead them in the wilderness for 40 years. ಆ ಬಲದಿಂದಲೇ 40 ವರ್ಷ ಆತನ ಅಡವಿಯಲ್ಲಿ ಇಸ್ರಾಯೇಲನ್ನು ನಡೆಸಿದನು. And with that strength Moses ruled the people of Israel for 40 years. ದೇವರ ಬಲದಿಂದ ಐಗುಪ್ತ್ಯರನ್ನು ಬಿಡಿಸಲು ಮಾತ್ರವಲ್ಲದೆ ಸಮುದ್ರವನ್ನು 2 ಭಾಗವಾಗುವಂತೆ ಸಹಾಯ ಮಾಡಿತು. Yes, God even used him to part the Red Sea into 2. ಮತ್ತು ಅರಣ್ಯದಲ್ಲಿ ದೇವರ ಬಲದಿಂದ ಇಸ್ರಾಯೇಲ್ಗೆ ಮನ್ನಾ ಒದಗಿಸಿಕೊಡುವಂತ ಸಾಮರ್ಥ್ಯವನ್ನು ದೇವರು Yes, ಕೊಟ್ಟನು. with that renewed strength Moses was able to provide manna for God's people. ಮತ್ತು ತನ್ನ ಕೈ ಇರುವಂತ ಕೋಲನ್ನ ಬಂಡೆ ಹೊಡೆಯೋದ್ರ ಮುಖಾಂತರ ನೀರು ಕೊಡಲ್ಪಡುತ್ತದೆ ದೇವರ ಶಕ್ತಿಯಿಂದ. Yes, with his rod he was able to strike on the rock and make water to come out of it. ಪ್ರಿಯರೇ, ಇದೆಲ್ಲವೂ ದೇವರ ಬಲದಿಂದಲೇ. This was all because of God's strength that was worked in Moses. ಪ್ರಾರಂಭದಲ್ಲಿ ಅವನಿಗೆ ಲೌಕಿಕವಾದ ಜ್ಞಾನ, ವಿದ್ಯೆ, ಬುದ್ಧಿ ಎಲ್ಲವೂ ಇದ್ರೂ ಕೂಡ ಯಾವ ಕೆಲಸಕ್ಕೆ ಬರಲಿಲ್ಲ. Earlier, though he was educated in all the learning and he was a man of power in words and deeds, it was of no use. ಆ ಒಂದು ಶಕ್ತಿ ಸಾಮರ್ಥ್ಯದಿಂದ ಇಸ್ರಾಯೇಲರನ್ನು ಐಗುಪ್ತದಿಂದ ಬಿಡಿಸೋದಕ್ಕೆ ಆಗಲಿಲ್ಲ. With that old strength he was not able to deliver the Israelites from the land of Egypt. ಯಾವಾಗ ಆತನ ಅಡವಿಗೆ ಹೋಗಿ ದೇವರ ಸನ್ನಿಧಿಯಲ್ಲಿ ಕಳೆದನೋ, ಕೂತನೋ, ದೇವರನ್ನು ಗ್ರಹಿಸಿಕೊಂಡನೋ, ಆಗ ದೇವರ ಆ ಶಕ್ತಿಯನ್ನು ಕೊಟ್ಟನು. See, when he went into the wilderness and as he waited upon the Lord, there his strength was renewed. ದೇವರ ವಾಕ್ಯ ಆದರೆ ಹೇಳುವಂಥದ್ದು, ಯೆಹೋವನನ್ನು ನಿರೀಕ್ಷಿಸುವರು ಹೊಸ ಬಲ ಹೊಂದುವರು. See, that is what the word of God says, that those who wait for the Lord shall renew their strength. ಇವತ್ತು ನಾವು ಕೂಡ ಇದೇ ರೀತಿ ಜೀವಿಸ್ತಾ ಇದ್ದೇವೆ. Even we are living like this today. ನಾವು ನಮ್ಮ ಬಲದಿಂದ ಜೀವಿಸುವುದಾದರೆ ದೇವರ ಕಾರ್ಯಗಳನ್ನು ನೋಡಲು ಸಾಧ್ಯವಿಲ್ಲ. If we depend upon our own strength, then we will not be able to see the works of God. ನಮ್ಮ ಒಂದು ಸಾಮರ್ಥ್ಯ, ನಮ್ಮ ಶಕ್ತಿಯ ಮೇಲೆ ನಾವು ಬಲವುಳ್ಳವರಾಗಿರೋದಾದರೆ ನಾವು ದೇವರ ಯಾವ ಕಾರ್ಯಗಳನ್ನು ನೋಡಲು ಆಗುವುದಿಲ್ಲ. See, we will not be able to see the works of God if we depend upon our own ability. ಪ್ರಿಯರೇ, ದೇವರ ವಾಕ್ಯ ನಮಗೆ ಎಚ್ಚರಿಕೆ ಕೊಟ್ಟಿದೆ. See, the word of God has warned us, beloved. ಈಗಾಗಲೇ ಏಷಯ 31ರಲ್ಲಿ ನಾವು ಅದನ್ನು ಗ್ರಹಿಸಿಕೊಂಡಿದ್ದೇವೆ. We have already meditated on that in Isaiah chapter 31. ಇಲ್ಲಿ ಐಗುಪ್ತ್ಯರ ಹಾಗೆ ನಾವು ಕೂಡ ಇತರನ ಅವಲಂಬಿಸಿದ್ದೇವೆ. Like those people who depended on Egypt, we have depended upon our own strength. ನಾವು ಕೂಡ ಬಲಿಷ್ಠರ ಮೇಲೆ ಆತುಕೊಂಡಿದ್ದೇವೆ. Even we have put our trust in the many. ಆದರೆ ಒಂದನ್ನು ಮರೆತು ಬಿಟ್ಟಿದ್ದೇವೆ. We have forgotten one thing, ನಮ್ಮ ದೃಷ್ಟಿ ದೇವರ ಕಡೆ ಇಡುವುದನ್ನ, that we have not looked to the Holy One. ಮತ್ತು ದೇವರನ್ನ ಆಶ್ರಯಿಸಿಕೊಳ್ಳೋದನ್ನ ನಾವು ಮರೆತು ಬಿಟ್ಟಿದ್ದೇವೆ. We have failed to make God our refuge. ಪ್ರಿಯರೇ, ಅದೇ 31ನೇ ಅಧ್ಯಾಯ 6ನೇ ವಚನಕ್ಕೆ ಬರೋಣ. Let us read chapter 31, Isaiah chapter 31 verse 6. 6ನೇ ವಚನದಲ್ಲಿ, ನೀವು ಯಾರಿಗೆ ಅಗಾಧ ದ್ರೋಹ ಮಾಡಿದ್ದೀರೋ ಆತನ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ. Return to him from whom you have deeply defected, O sons of Israel. ನೋಡ್ರಿ, ನೀವು ಯಾರಿಗೆ ಅಗಾಧವಾದ ದ್ರೋಹಗಳನ್ನು ಮಾಡಿದ್ದೀರೋ ಆತನ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ. It says here, return to him from whom you have deeply defected. ಯಾವುದು ದ್ರೋಹ ಆಗಿತ್ತದು? What kind of defect was ಅದು that? ಎಂತ ಅಗಾಧ ದ್ರೋಹ ಎಂಬುದಾಗಿ ಬರೆಯಲ್ಪಟ್ಟಿದೆ. How deep was that? ನೋಡ್ರಿ, ಅದು ಎಂತ ಆಳವಾಗಿದೆ ದ್ರೋಹ. See, it is so deep. ಅದು ಯಾವುದು? What was it? ದೇವರನ್ನು ದೃಷ್ಟಿಸದೆ ಇತರರನ್ನು ದೃಷ್ಟಿಸುವಂತದ್ದು. Instead of looking to God, looking to other people. ದೇವರ ಮೇಲೆ ಆತುಕೊಳ್ಳದೆ ಇತರರ ಮೇಲೆ ಆತುಕೊಳ್ಳುವಂತದ್ದು. Instead of depending on God, depending upon other people. ಇದು ಅಗಾಧವಾದ ಪಾಪವಾಗಿದೆ. This is a very deep sin in the sight of God. ಅದಕ್ಕಾಗಿ ದೇವರವರಿಗೆ ಕರೆ ಕೊಟ್ಟಿದ್ದಾನೆ. Therefore God is calling, ನೀವು ಯಾರಿಗೆ ಅಗಾಧ ದ್ರೋಹ ಮಾಡಿದ್ದೀರೋ, if you have deeply defected God, ಆತನ ಕಡೆಗೆ ನೀವು ತಿರುಗಿಕೊಳ್ಳ್ರಿ. then you should return to him. ಇವತ್ತು ನಮಗೂ ಕೂಡ ಇದೇ ಕರೆಯಾಗಿದೆ ಪ್ರಿಯರೇ. This is the call that God is giving to us also. ಈ ಒಂದು ಸಂದರ್ಭಗಳಲ್ಲಿ, during this situation, ಇಂಥ ಒಂದು ವಿಶೇಷವಾದ ಇಕ್ಕಟ್ಟಿನಲ್ಲಿ, during this difficult time, ನೀವು ಯಾರನ್ನ ಆಶ್ರಯಿಸಿಕೊಂಡಿದ್ದೀರಿ? whom are you depending on? ನೀವು ಯಾರ ಮೇಲೆ ಬಲ ಹೊಂದಿದ್ದೀರಿ? On whose power are you depending on? ನಿಮ್ಮ ಒಂದು ಆಹಾರದ ಸಾಮಗ್ರಿಗಳ ಮೇಲೆಯೋ? Is it on the food or on the necessities? ನಿಮ್ಮ ಒಂದು ಮನೆಯಲ್ಲಿಯೋ? Or on your house? ಯಾವುದರ ಮೇಲೆ ನೀವು ಆತುಕೊಂಡಿದ್ದೀರಿ? On which are you dependent? ದೇವರ ವಾಕ್ಯಗಳಂತೂ ನೀವು ದೇವರ ಕಡೆ ತಿರುಗಿಕೊಳ್ಳ್ರಿ ಎಂಬುದಾಗಿ. The Bible says that you should return to God. ನಾವು ದೇವರ ಸಹಾಯಕ್ಕಾಗಿ ದೇವರ ಬಳಿಗೆ ಬರಬೇಕಾಗಿದೆ. Yes, we must come to God for help. ಮತ್ತು ದೇವರ ಬಲಕ್ಕಾಗಿ ನಾವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆ ಬರಬೇಕಾಗಿದೆ. Yes, with the heart of repentance we must turn to God. ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ, the word of God says, ನೀವು ದೇವರ ಕಡೆಗೆ ಪಶ್ಚಾತ್ತಾಪ ಪಟ್ಟು ತಿರುಗಿಕೊಳ್ಳ್ರಿ ಎಂಬುದಾಗಿ. that return to
to the Lord with a heart of repentance. ಯಾಕಂದ್ರೆ ನಮ್ಮನ್ನು ಉಂಟು ಮಾಡುವಂತ ದೇವರನ್ನ ನೋಡದೆ ನಾವು ಲೋಕ ನೋಡಿ ಜೀವಿಸ್ತಾ ಇದ್ದೇವೆ. Because we are not looking to the one who has created us, but we are looking to the world. ನೋಡ್ರಿ, ನಮಗೆ ಸಮಸ್ಯೆಗಳು ಬರುವಾಗ ನಮ್ಮ ಸಹಾಯ ವಸ್ತುಗಳ ಮೇಲೆ ನಾವು ನಿರೀಕ್ಷೆ ಇಟ್ಟು ಜೀವಿಸ್ತಾ ಇದ್ದೇವೆ. When problems come into our lives, we put our faith, our trust in the things of this world. ನೋಡ್ರಿ, ನಮಗೆ ಇಕ್ಕಟ್ಟುಗಳು ಬರುವಾಗ ಅಸಹಾಯಕರಾಗುವಾಗ ಸಹಾಯ ಮಾಡುವಂತ ದೇವರನ್ನ ಬಿಟ್ಟು ಈ ಲೋಕದ ನಶಿಸಿ ಹೋಗುವಂತ ವಸ್ತುಗಳ ಕಡೆ ನಮ್ಮ ಗಮನ ಇಟ್ಟಿದ್ದೇವೆ. Instead of depending and trusting on the Lord, we put our trust in the things that perish. ದೇವರ ವಾಕ್ಯ ಇವತ್ತು ನಮಗೆ ಎಚ್ಚರಿಕೆಯಾಗಿದೆ. The word of God warns us today. ದೇವರನ್ನು ನಿರೀಕ್ಷಿಸ್ರಿ. Put your hope in the Lord. ದೇವರ ಮೇಲೆ ನಿರೀಕ್ಷೆ ಇಡ್ರಿ ಎಂಬುದಾಗಿ. Yes, wait on the Lord. ಈಗ ನಾವು ಅದೇ ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯಕ್ಕೆ ಬರೋಣ. ಮತ್ತೆ Let us come to Isaiah chapter 40. 40ನೇ ಅಧ್ಯಾಯದ 26ನೇ ವಚನ. In verse 26. ಇಲ್ಲಿ ಇನ್ನೊಂದು ನಮಗೆ ಎಚ್ಚರಿಕೆ ಮಾತು. Says here, ನಿಮ್ಮ ಕಣ್ಣುಗಳನ್ನೆತ್ತು ಮೇಲೆ ನೋಡ್ರಿ. lift up your eyes on high. ನಿಮ್ಮ ಕಣ್ಣುಗಳನ್ನೆತ್ತು ಮೇಲೆ ನೋಡ್ರಿ. Lift up your eyes on high. ನಕ್ಷತ್ರಗಳನ್ನು ಸೃಷ್ಟಿಸಿದವರು ಯಾರು? See who has created these stars. ಈ ಸೈನ್ಯಗಳನ್ನು ಲೆಕ್ಕಕ್ಕೆ ಸರಿಯಾಗಿ ಮುಂದೆ ನಡೆಸಿದನಲ್ಲ. The one who leads forth their host by number. ಎಲ್ಲವನ್ನು ಹೆಸರಾಗಿ ಕರೀತಾ ಇದ್ದಾನೆ. He calls them all by name. ನೋಡಿ, ಎಲ್ಲವನ್ನು ಹೆಸರಾಗಿ ಕರೆಯುವಂತ ದೇವರಾಗಿದ್ದಾನೆ. He is a God who calls every star by its name. ಆತನು ಬಲಾಢ್ಯನು ಮಹಾಶಕ್ತಿಯು ಆಗಿರುವುದರಿಂದ ಅವುಗಳಿಗೆ ಒಂದು ಕಡಿಮೆ ಆಗುವುದಿಲ್ಲ ಎಂಬುದಾಗಿ. Because of the greatness of his might and the strength of his power, not one of them is missing. ನೋಡ್ರಿ ಪ್ರಿಯರೇ, ನಮ್ಮ ಕಣ್ಣುಗಳ ಮೇಲೆ ಎತ್ತಬೇಕಾಗಿದೆ. Yes, beloved, we need to lift up our eyes on high. ಯಾಕಂದ್ರೆ ಆ ದೇವರು ಬಲಾಢ್ಯನಾದ ದೇವರಾಗಿದ್ದಾನೆ. Because he is a God who is all powerful. ಆತನು ಮಹಾಶಕ್ತಿಯುಳ್ಳ ಪರಾಕ್ರಮವುಳ್ಳ ದೇವರಾಗಿದ್ದಾನೆ. Yes, he is a God who is great in his might and in strength of his power. ನಕ್ಷತ್ರಗಳನ್ನು ಹೆಸರಾಗಿ ಕರೆಯುವಂತ ದೇವರು ನಿನ್ನನ್ನು ಕೂಡ ನನ್ನನ್ನು ಕೂಡ ಹೆಸರಾಗಿ ಕರೀತಾ The ಇದ್ದಾನೆ. one who calls the stars by its name calls also by our names. ನೀವು ಯಾವುದನ್ನು ನಿರೀಕ್ಷಿಸಿ ಜೀವಿಸ್ತಾ ಇದ್ದೀರಿ? On whom are you putting your hope? ನೀವು ನನ್ನ ಕಡೆ ನೋಡ್ರಿ ಎಂಬುದು ದೇವರು ಎಚ್ಚರಿಕೆ ಕೊಡ್ತಾ ಇದ್ದಾನೆ. See, God is saying, look to me. ನಾವು ಯಾವಾಗ ದೇವರನ್ನು ನೋಡುತ್ತೇವೋ, When we look to God, ಯಾವಾಗ ದೇವರನ್ನು ಬಯಸುತ್ತೇವೋ, when we desire him, ಯಾವಾಗ ದೇವರನ್ನು ನಿರೀಕ್ಷಿಸುತ್ತೇವೋ, when we hope in him, ದೇವರು ತನ್ನ ಶಕ್ತಿಯನ್ನು ಕೊಡುತ್ತಾನೆ. then God gives us his ಆ strength. ಶಕ್ತಿಯನ್ನು ನಮ್ಮಲ್ಲಿ ಉಜ್ಜೀವನವನ್ನು ಮಾಡುವಂತನಾಗಿದ್ದಾನೆ. And that strength revives us. ಯೆಶಾಯನ ಬರೆದ ಪ್ರವಾದನೆ ಗ್ರಂಥ 40ನೇ ಅಧ್ಯಾಯ 30ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. In Isaiah chapter 40 verse 30 it says, ಸೋತವರಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸುತ್ತಾನೆ. yes, though youths grow weary and tired and vigorous young men stumble badly. ಪ್ರಿಯ ದೇವರು ವಾಕ್ಯ ಹೇಳುವಂಥದ್ದು, ಸೋತವರಿಗೆ ತನ್ನ ತ್ರಾಣವನ್ನ, ನಿರ್ಬಲರಿಗೆ ತನ್ನ ಬಲವನ್ನು ಕೊಡುತ್ತಾನೆ ಎಂಬುದಾಗಿ. Yes, it says here that to such people he gives strength to the weary, and to him who lacks might he increases power. ನೀವು ಎಂಥವರಾಗಿದ್ದೀರಿ? What kind of people are you? ನೀವು ಸೋತ ಹೋದ ರೀತಿಯಲ್ಲಿದ್ದೀರಾ? Are you weary? ನೀವು ಬಲಹೀನರಾದ ಸ್ಥಿತಿಯಲ್ಲಿದ್ದೀರಾ? Yes, are you weak? ಅಥವಾ ಬಲವುಳ್ಳವರಾಗಿದ್ದೀರಾ? Are you full of strength? ಇನ್ನೊಂದು ರೀತಿಯಲ್ಲಿ ನಾವು ಪ್ರಶ್ನೆ ಮಾಡಿಕೊಳ್ಳೋದಾದ್ರೆ, In another, if we ask you a question, ನಾವು ದೇವರ ಮುಂದೆ ಯಾವ ರೀತಿ ಬರ್ತಾ ಇದ್ದೇವೆ? how are we coming before God? ನಾವು ಸೋತ ರೀತಿಯಲ್ಲಿ ಬರ್ತಾ ಇದೀವ ಅಥವಾ ನಿಜವಾಗಿ ಸೋತು ಹೋಗಿ ಬರ್ತಾ ಇದ್ದೀವಾ? Are we coming before God as weary, or are we coming to God as really who are weary? ಯಾಕಂದ್ರೆ ದೇವರಿಗೆ ನನ್ನ ಹೃದಯ ಗೊತ್ತು. Because God knows my heart. ದೇವರಿಗೆ ನಿನ್ನ ಜೀವಿತ ಗೊತ್ತು. He knows my life. ನಮ್ಮ ಸ್ಥಿತಿ ಗೊತ್ತು. He knows my ನಮ್ಮ condition. ಹೋರಾಟ ಗೊತ್ತು. He knows my struggles. ನಮ್ಮ ಪಾಪ ಗೊತ್ತು. He knows our sin. ನಮ್ಮ ಬಲಹೀನತೆ ಕೂಡ He knows our weakness. ಇವತ್ತು ನಾವು ಯಾವ ಸ್ಥಿತಿಯಿಂದ ಬರ್ತಾ ಇದೆ ಎಂಬುದು ಕೂಡ ದೇವರಿಗೆ ಗೊತ್ತು. God knows in what condition we are approaching ನನ್ನ Him. ಸಹೋದರ ಸಹೋದರಿ, My brother, sister, ನೀನು ಯಾವ ಕಾರ್ಯದಲ್ಲಿ ಸೋತು ಹೋಗಿದ್ದಿ? where have you failed God? ನೀನು ಯಾವ ವಿಷಯದಲ್ಲಿ ಸೋತು ಹೋಗಿದ್ದಿ? Yes, in what area have you failed? ನೀವು ಯಾವ ಪಾಪದಲ್ಲಿ ಬಿದ್ದಿದ್ದೀರಿ? In what sin have you fallen? ಯಾವ ಪಾಪವು ಸೋಲಿಸದೆ ಆಗ್ತದೆ ಎಂಬುದಾಗಿ ನಿರಾಸೆಯಲ್ಲಿದ್ದೀರಿ? Are you discouraged because you are not able to defeat sin in your life? ಅದು ನಿನಗೆ ಚೆನ್ನಾಗಿ ಗೊತ್ತು. You know what that sin ನನ್ನ is. ಪಾಪ ನನಗೆ ಚೆನ್ನಾಗಿ ಗೊತ್ತು. I know what my sin is. ನಮ್ಮಿಬ್ಬರಿಗಿಂತ ದೇವರಿಗೆ ಚೆನ್ನಾಗಿ ಗೊತ್ತು. And God knows better than both of us. ನಾವು ಇದ್ದ ಸ್ಥಿತಿಯಲ್ಲೇ ದೇವರ ಬಳಿಗೆ ಹೋಗಬೇಕಾಗಿದೆ. So we should go to God in the condition that we are. ದೇವರ ತನ್ನ ಸೋತ ಹೋದ ಸ್ಥಿತಿಯಲ್ಲೇ ದೇವರ ಮುಂದೆ ಬಾ ಎಂಬುದಾಗಿ ಕರೀತಾ ಇದ್ದಾನೆ. God is saying, come in your failed condition. ನಿನ್ನ ಬಲಹೀನತೆ ದೇವರ ಮುಂದೆ
ಬಾ ಎಂಬುದಾಗಿ ದೇವರು ಕರೀತಾ God ಇದ್ದಾನೆ. is saying, come in your weak condition. ಬಲ ಉಳ್ಳವನಾಗಿ ಬರಬೇಡ, Don't come as one who is strong. ಬಲಹೀನನಾಗಿಯೇ ಬಾ. Come as a weak person. ಆಗ ದೇವರ ಬಲವನ್ನು ಕೊಡುತ್ತಾನೆ. Then God will give his strength. ತಪ್ಪಿ ಹೋದ ಮಗನ ಕಥೆ ನಿಮ್ಗೆ ಗೊತ್ತು. You all know the story of the prodigal ನಾವು son. ಲೂಕನ ಬರೆದ ಸುವಾರ್ತೆ 15ನೇ ಅಧ್ಯಾಯ ನೋಡುತ್ತೇವೆ. In Luke chapter 15 we see. ಪ್ರಿಯರೇ, ಆತನು ಸೋತು ಹೋದ ಸ್ಥಿತಿಯಲ್ಲಿ ದೇವರ ತಂದೆ ಬಳಿಗೆ ಬಂದ. See, he went as a failure to his ನೋಡಿ, father. ಪ್ರಾರಂಭದಲ್ಲಿ ಆತನಿಗೆ ಗರ್ವ ಇತ್ತು. In the beginning he had a lot of pride. ತನ್ನ ಬಲದ ಮೇಲೆ ಆತುಕೊಂಡಿದ್ದ. He was proud on his own strength. ಯಾಕಂದ್ರೆ ಸ್ನೇಹಿತರಿದ್ರು, because he had friends. ಯಾಕಂದ್ರೆ ಹಣ ಇತ್ತು, He had money. ಅವನ ಹತ್ರ ಶಕ್ತಿ ಇತ್ತು, He had strength. ಅದರ ಮೇಲೆ ಅವಲಂಬನೆಯಾಗಿ ಆತನು ದೂರ ಹೋದ. And depending on all these things, he went far away from the ಆಗ father. ಎಲ್ಲವೂ ಕಳ್ಕೊಂಡನು, He lost everything. ಎಲ್ಲವೂ ಹೋಯಿತು, Everything he was ಆತನು gone. ಸೋತು ಹೋದ. He was a failure. ಆಗ ಸೋತು ಹೋದ ಪರಿಸ್ಥಿತಿಯಲ್ಲಿ ತಂದೆ ಬಳಿಗೆ ಬಂದ. And in that failure, he went back to his father. ನೋಡ್ರಿ, ತಂದೆ ಬಳಿಗೆ ಬರುವಾಗ ಯಾವುದೇ ಅಧಿಕಾರದ ನಿರೀಕ್ಷೆ ಇಲ್ಲದೆ ಆತನು ಬಂದ. See, when he came back to his father, he had no expectations. ಯಾವುದೇ ಅಧಿಕಾರ ಬೇಕಾಗಿರಲಿಲ್ಲ, He didn't want any authority. ಯಾವುದೇ ರೀತಿಯ ಒಂದು ಆತನು ತಂದೆಯಿಂದ ಅಪೇಕ್ಷೆ ಪಡ್ತಾ ಇಲ್ಲ. So there's nothing that he was expecting from his father. ಯಾವ ಸ್ಥಿತಿಯಲ್ಲಿ ಇದ್ದನೋ ಅದೇ ಸ್ಥಿತಿಯಲ್ಲಿ ತಂದೆ In ಬಳಿಗೆ. whatever condition he was, he came in that condition. ಪ್ರಿಯರೇ, ತಂದೆ ಏನ್ ಮಾಡ್ದ? And what did the father do? ಅವನನ್ನು ಅದೇ ಸ್ಥಿತಿಯಲ್ಲಿ ಸ್ವೀಕಾರ ಮಾಡ್ದ. The father accepted him in that condition. ಇವತ್ತು ನಾವುಗಳು ಕೂಡ Even we, ನಿರಾಸೆಯಲ್ಲಿದ್ದೇವೆ. maybe we are discouraged. ನನಗೆ ಗೊತ್ತಿಲ್ಲ ಯಾವ ಕಷ್ಟ ನಿಮ್ಮನ್ನು ಆವರಿಸಿದೆ, I don't know what troubles are in your life, ಯಾವ ಇಕ್ಕಟ್ಟು ನಿಮಗಿದೆ, what difficulties you are ಯಾವ facing, ಸಮಸ್ಯೆಯಲ್ಲಿ ಹೋಗ್ತಾ ಇದ್ದೀರಿ, what problems you're going through, ಯಾವುದು ದುಃಖ ನಿಮ್ಮಲ್ಲಿದೆ. what sorrow you have in your ನೀವು life. ಕೂಡ ಜನರನ್ನು ನಂಬಿ ನೀವು ನಿರಾಸೆಯಾಗಿರಬಹುದು. Maybe you believed in other people and you may be discouraged. ದೇವರ ಬಳಿಗೆ ಬಾ, Come to God. ದೇವರ ಬಳಿಗೆ ಬಾ. Come to God. ದೇವರು ಹೊಸ ಬಲ ಕೊಡಲು ಶಕ್ತನಾಗಿದ್ದಾನೆ. God will give you new strength. ಅದು ದೇವರ ಮುಂದೆ ಬಂದು ಅರಿಕೆ ಮಾಡು. Or come before God and confess. ಪರಲೋಕದ ತಂದೆ, ನಾನು ನನ್ನ ಬಲದಿಂದ ಇಲ್ಲಿವರೆಗೆ ಜೀವಿಸಿದ್ದೇನೆ. Heavenly Father, all these years have depended on my own strength. ಅದರಿಂದ ಏನು ಪ್ರಯೋಜನ ಆಗಲ್ಲ ಎಂಬುದು ಈಗ ಗ್ರಹಿಸಿಕೊಂಡಿದ್ದೇನೆ ದೇವರೇ. And now I have realized that it is of no use. ದೇವರೇ, ನಾನು ನನ್ನ ಸ್ನೇಹಿತರು, ಸಂಬಂಧಿಕರು, ವಿಶ್ವಾಸಗಳ ಮೇಲೆ ನಂಬಿಕೆ ಇಟ್ಟು ಜೀವಿಸಿದ್ದೇನೆ. Lord, all these years I have put my trust in my friends and my relatives and other believers. ಅವರು ಏನು ಸಹಾಯ ಮಾಡಲು ಶಕ್ತರಲ್ಲ ಎಂಬುದು ಇವತ್ತನ್ನು ಗ್ರಹಿಸಿಕೊಂಡಿದ್ದೇನೆ. And I have realized that they are not able to help me. ದೇವರೇ, ನಿನ್ನ ಬಲದಿಂದ ತುಂಬಿಸು. Fill me with your strength. ನಿನ್ನ ಶಕ್ತಿಯನ್ನು ತುಂಬಿಸು. Fill me with your power. ನೀನು ನನ್ನಲ್ಲಿರುವಂತಹ ಶಕ್ತಿಯನ್ನು ನವೀಕರಿಸು ದೇವರೇ. Renew my strength, Lord. ದೇವರೇ, ನನ್ನ ಶಕ್ತಿ ನಿರೀಕರಿಸು. Yes, renew my strength. ಯಾಕಂದ್ರೆ ದೇವರ ವಾಕ್ಯ ಹೇಳುವಂತದ್ದು, Because the word of God says, ಯೆಹೋವನನ್ನು ನಿರೀಕ್ಷಿಸುವರು those who hope in the Lord, ಹೊಸ ಬಲ ಹೊಂದುವರು. they will receive new strength. ಹೊಸ ಬಲ ಬೇಕಾ? If you want the new strength, ದೇವರ ಬಳಿಗೆ ಬಾ. come to God. ದೇವರನ್ನು ನಿರೀಕ್ಷಿಸು. Wait on the Lord. ದೇವರು ಖಂಡಿತವಾಗಿ ಅದನ್ನು ಕೊಡಲು ಶಕ್ತನಾಗಿದ್ದಾನೆ. God will surely give it to you. ಆ ಬಲಕ್ಕಾಗಿ ನಾವು ದೇವರಲ್ಲಿ ಪ್ರಾರ್ಥಿಸೋಣ. So let us pray for that new strength. ನಾವು ಪ್ರಾರ್ಥನೆ ಮಾಡೋಣ. Let us pray. ಪರಲೋಕದಲ್ಲಿರುವಂಥ ನಮ್ಮ ತಂದೆ, ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ಹೌದು ದೇವರೇ, ಯಾರು ನಿನ್ನನ್ನು ನಿರೀಕ್ಷಿಸ್ತಾರೋ ಅವರಿಗೆ ಹೊಸ ಬಲವನ್ನು ಕೊಡುತ್ತಿ ಎಂಬುದಾಗಿ ನೀನು ವಾಗ್ದಾನ ಮಾಡಿದ್ದೆ. ಹೌದು ದೇವರೇ, ಈ ಜೀವಿತದಲ್ಲಿ ಅನೇಕ ಕಾರಣದಿಂದ ನಾವು ಸೋತು ಹೋಗುತ್ತೇವೆ, ನಿರಾಶರಾಗ್ತೇವೆ. ದೇವರೇ, ಅಂಥ ಒಂದು ಸಮಯದಲ್ಲಿ ನಿನ್ನನ್ನು ನಿರೀಕ್ಷಿಸುವಂಥ ಹೃದಯವನ್ನು ನಮಗೆ ಕೊಡು ಮತ್ತು ನಿನ್ನನ್ನು ನಿರೀಕ್ಷಿಸಿ ಆ ಹೊಸ ಬಲವನ್ನು ಹೊಂದುವಂತೆ ನಮಗೆ ಸಹಾಯ ಮಾಡು. ಮತ್ತು ಆ ಹೊಂದಿರುವಂಥ ಹೊಸ ಬಲದಿಂದ ನಾವು ಈ ಲೋಕದಲ್ಲಿ ಎಲ್ಲವನ್ನ ಜಯಿಸಿ ಜೀವಿಸುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇನೆ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಮಗನು ಕುಮಾರನಾದ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಐಕ್ಯತೆ, ಶಾಂತಿ, ಸಮಾಧಾನ ಈಗಲೂ ಯಾವಾಗಲೂ ನಿರಂತರವೂ ನಿತ್ಯ ಕಾಲಕ್ಕೂ ನೆಲೆಗೊಂಡಿರಲಿ ತಂದೆ. ಆಮೇನ್. ಆಮೇನ್.